ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಶುಕ್ರವಾರ ನಾನು ವ್ಲಾಗ್ ಶುರು ಮಾಡ್ತಿರೋದು ಮಧ್ಯಾಹ್ನ 2 ಗಂಟೆಗೆ. ಇವಾಗ ಸದ್ಯ ಟೈಮ್ 2 ಗಂಟೆ ಆಗಿದೆ. ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ ಮಾಡಿದ್ದೆ. ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮತ್ತು ಎದ್ದು ನಾನು ಒಂದು ಸ್ವಲ್ಪ ಬಟ್ಟೆನ ಸ್ಟಿಚಿಗೆ ಕೊಟ್ಟಿದ್ನಲ್ಲ, ಅಂಕಲ್ ಹತ್ರ ಹೋಗಿ ಇಸ್ಕೊಂಡು ಬಂದೆ. ಆಗಿದೆ ಅಂತ ಕಾಲ್ ಮಾಡಿದರು. ಹಾಗಾಗಿ ಮತ್ತು ಅದನ್ನೆಲ್ಲ ಸರಿಯಾಗಿ ಫಿಟ್ ಆಗಿದೆಯಾ ಅಂತ ನೋಡಿದೆ. ಎಲ್ಲ ಚೆನ್ನಾಗೇ ಇತ್ತು. ಬನ್ನಿ ನಿಮಗೂ ಯಾವ ಅಂತ ತೋರಿಸ್ತೀನಿ. ಟಾಪ್ಸು ಒಂದೆರಡು ಟಾಪ್ಸ್ ಕೊಟ್ಟಿದ್ದೆ, ಮತ್ತು ನಮ್ಮ ಮನೆಯವ್ರ ಸ್ವಲ್ಪ ಪ್ಯಾಂಟ್ಸು ಇತ್ತು. ಹೊಲಿಗೆ ಬಿಚ್ಚೋಗಿತ್ತು ಕೆಳಗೆ, ಕಾಲ ಹತ್ರ ಹೆಮ್ಮಿಂಗು, ಅದನ್ನು ಮಾಡಿಕೊಟ್ರು ಅವರು. ಒಂದು ಬ್ಲೌಸಿಗೆ ಸ್ಟಿಚ್ ಹಾಕಿಸ್ಬೇಕಾಯ್ತು, ಅದನ್ನು ಹಾಕಿಸ್ದೆ. ಬನ್ನಿ ತೋರಿಸ್ತೀನಿ ಯಾವುದು ಅಂತ. ಇವೇ ಅವು 2 ಟಾಪು, 1 ಬ್ಲೌಸು. ಇದನ್ನು ಇಡಿಸ್ಬೇಕಾಗಿತ್ತು, ಅಂದರೆ ಫಿಟ್ಟಾಗಿ ಇಡಿಸ್ದೆ. ಎಲ್ಲ ಒಂದು 2 ಇಯರ್ಸೇ ಆಗಿತ್ತು ನಮ್ಮ ಮನೆಯವ್ರು ಕೊಡಿಸಿ. ಇದು ತುಂಬ ದೊಡ್ಡ ಆಗ್ತಿತ್ತು. ಇದು ಗ್ರೀನ್ ಕಲರ್ದು ಕರೆಕ್ಟಾಗಿ ಒಂದು ಸ್ವಲ್ಪ ಕರೆಕ್ಟಾಗಿ ಆಗ್ತಿರಲಿಲ್ಲ, ಸ್ವಲ್ಪ ಲೂಸ್ ಆಗೋದು. ಹಂಗಾಗಿ ಅಂದರೆ ಇಡಿಸೋದು ಅಂತಾರಲ್ಲ, ಅದನ್ನು ಮಾಡಿಸ್ದೆ. ಇದು ನನ್ನ ಸೈಜು ಎಮ್ಮು, ನಮ್ಮ ಮನೆಯವರು XL ತಂದುಬಿಟ್ಟಿದ್ರು. ಆದರೆ ಅದು ಎಲ್ಲೇ ಅಂತೆ, ಅದು ಮಿಸ್ ಆಗೋದು ಹಾಕಿದ್ದಾರೆ ಅಂತ ಕೊಟ್ಟಿದ್ರು. ಹಂಗಾಗಿ ಎಲ್ಲ ಇಡಿಸ್ದೆ. ಇದು ಅಷ್ಟೇ, ಒಂದು ಹೊಲಿಗೆ ಹಾಕಿಸ್ಬೇಕಾಗಿತ್ತು ಸೈಡಿಗೆ. ನಾನು ಯಾವುದೇ ಹೊಸ ಬಟ್ಟೆ ತೊಗೊಂಡ್ಲಿ ಟೈಲರ್ ಹತ್ರ ಸ್ಟಿಚ್ ಮಾಡಿಸ್ಕೊತೀನಿ. ಯಾಕಂತಂದರೆ ಅವು ತೊಗೊಂಡಿದ್ದಾಗ ಕರೆಕ್ಟಾಗಿ ಹೊಲಿಗೆ ಬಿದ್ದಿರಲ್ಲ ನೋಡಿ. ಹಂಗಾಗಿ ಇನ್ನೊಂದು ಸತ ನಾನು ಹೊಲಿಗೆ ಹಾಕಿಸ್ತೀನಿ. ಬ್ಲೌಸು ಒಂದು ಸ್ವಲ್ಪ ಫಿಟ್ಟು ಲೂಸ್ ಆಗ್ತಿತ್ತು. ಇನ್ನೊಂದು ಹೊಲಿಗೆನ ಹಾಕಿಸ್ದೆ ಪಕ್ಕಕ್ಕೆ. ಇಷ್ಟೇ ಕೊಟ್ಟಿದ್ದು. ಮತ್ತು ನಮ್ಮ ಮನೆಯವ್ರದ್ದು 1-2 ಪ್ಯಾಂಟು. ಅವು ನೀನೇನು ತೋರಿಸೋದು ಅಲ್ವಾ. ಮತ್ತು ಇವತ್ತು ಒಂದು ಮೀಶೋದು ದಿಂದ ಒಂದು ಪಾರ್ಸಲ್ ರಿಸೀವ್ ಆಯಿತು. ಇಯರಿಂಗ್ಸು ತುಂಬಾ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಪ್ರಿಟ್ಟಿಯಾಗಿದೆ. ಇಯರ್ ಕಫ್ ಇದು. ನಾನು ಹಾಕ್ಕೊಂಡು ನೋಡಿದೆ, ಸೀರೆಗೋ ಏನಕ್ಕಾದ್ರೂ ಹಾಕೊಂಡಾಗ ನಾನು ವೇರ್ ಮಾಡಿರೋದನ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ನೋಡಿ ಬಿಚ್ಚಿಟ್ಟೆ. ಅದನ್ನೇನು ವೀಡಿಯೋ ಮಾಡಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಫಿನಿಶಿಂಗ್ ಆಗಿರ್ಬೋದು ಎಲ್ಲ. ಇದಕ್ಕೆ ಗಿಡಕ್ಕೆ ಹ್ಯಾಂಗ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ರೇಟು ಅಷ್ಟೇ ರೀಸನಬಲ್ ಆಗೇ ಇದೆ. ಪ್ಯಾಕಿಂಗು ಎಲ್ಲ ಚೆನ್ನಾಗಿತ್ತು. ನಿಮಗೂ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದಂತೂ ಇಯರಿಂಗ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಆ ಪ್ರಾಡಕ್ಟು ಇಯರಿಂಗ್ಸು ನನಗೆ ಈ ಶುಕ್ರವಾರನೇ ಡೆಲಿವರ್ ಆಯಿತು. ಏನಾದರೂ ಒಂದು ಸೆಂಟಿಮೆಂಟ್ ಇರುತ್ತಲ್ವ ಹೆಣ್ಮಕ್ಳಿಗೆ, ಶುಕ್ರವಾರ ಅಥವಾ ಮಂಗಳವಾರ ಒಂದು ಸೀರೆನೋ ಈ ಥರ ಇಯರಿಂಗ್ಸೋ ಬಳೆನೋ ಏನಾದರೂ ಬಂದರೆ ಮನೆಗೆ ಒಂಥರ ಏನೋ ಖುಷಿ ಅಲ್ವಾ. ನಿಮಗೂ ಯಾರಿಗೆಲ್ಲ ಅದೇ ಥರ ಅನಿಸುತ್ತೆ ಕಮೆಂಟ್ ಮಾಡಿ ಎಸ್ ಅಂತ, ಆಯಿತಾ. ನಾವು ಒಂದು ಸಿಂಪಲ್ಲಾಗಿ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಇದು ನಾನು ಶುಕ್ರವಾರದ ದಿನ ಹಾಕಿರುವಂಥ ರಂಗೋಲಿ ಡಿಸೈನ್. ನಿಮಗೂ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಬೇಗ ಯಾವುದೋ ಒಂದು ಅರ್ಜೆಂಟಿಗೆ ತಲೆಯಲ್ಲಿದ್ದ ಡಿಸೈನ್ ಹಾಕಿರ್ತೀನಿ ಅಷ್ಟೇ. ಇದೇ ಹಾಕಬೇಕು ಅಂತ ಏನು ಫೋನಲ್ಲೆಲ್ಲ ನೋಡ್ಕೊಂಡು ಏನು ಹಾಕಲ್ಲ. ಹೆಂಗನ್ನಿಸ್ತು? ಇವಾಗ ಬಟ್ಟೆ ಎಲ್ಲ ಒಣಗಿದೆ, ಹೋಗಿ ಎತ್ಕೊಂಡು ಬಂದು ಮಡಿಸಿಡಬೇಕು. ಮತ್ತು ಹೊಟ್ಟೆ ಹಸಿತಿದೆ, ಊಟ ಮಾಡಬೇಕು. ನಮ್ಮ ಮನೆಯವ್ರ ಪಾಪ ಬೆಳಗ್ಗೆನೂ ತಿಂಡಿ ತಿನ್ಕೊಂಡು ಹೋಗಿಲ್ಲ. ಕರೆಂಟ್ ಬರಲಿಲ್ಲ ಅಂತ ಹೇಳ್ಬಿಟ್ಟು ಮಿಕ್ಸಿ ಆಡಿಸಿರ್ಲಿಲ್ಲ. ಹಂಗಾಗಿ ತಿಂಡಿ ಆಗಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು. ಎಲ್ಲ ಕೆಲಸನೂ ಲೇಟೇ ಆಗೋಯ್ತು. 10:30-11 ಗಂಟೆ ಆಗೋಯ್ತು. ಪೂಜೆ ಎಲ್ಲ ಮುಗಿಸಿ ಚೆನ್ನಾಗಿ ನಿದ್ದೆ ಬರ್ತಿತ್ತಲ್ಲ. ಯಾವಾಗೆಲ್ಲ ತಲೆ ಸ್ನಾನ ಮಾಡಿದ್ರು ಅವಾಗೆಲ್ಲ ನಿದ್ದೆ ಬರ್ತಿರುತ್ತೆ. ಯಾರಿಗೆಲ್ಲ ಈ ಥರ ಅಂತೇಳಿ ಕಮೆಂಟ್ ಮಾಡಿ, ಯಾರಿಗೆಲ್ಲ ನಿದ್ದೆ ಬರುತ್ತೆ ಸ್ನಾನ ಮಾಡಿದ್ರೆ ತಲೆಗೆ ಅಂತೇಳಿ, ಆಯಿತಾ. ಅವರಿಗೂ ಫೋನ್ ಮಾಡಬೇಕು ಇವಾಗ, ಬರ್ತೀರಾ ಏನು ಅಂತ ಹೇಳಿ. ಪಾಪ ಹೊರ್ಗಡೆಗೆ ತಿಂಡಿ ತಿನ್ಕೊಂಡ್ರಂತೆ. ತಿಂದಿದ್ದಾರೋ ಹೆಂಗೋ ಗೊತ್ತಿಲ್ಲ. ಕೇಳಬೇಕು ಇವಾಗ ಬರ್ತೀರಾ ಏನು ಅಂತ. ಊಟಕ್ಕೆ ಬಂದರೆ ಅವ್ರ ಜೊತೆಗೆ ಮಾಡೋದು, ಇಲ್ಲ ಅಂತಂದರೆ ನಾನೇ ಮಾಡಬೇಕು. ಊಟ ಎಲ್ಲ ಮಾಡಿದ್ದಾಯಿತು. ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಂದು
ಇಲ್ಲಿ ಬೆಳಗ್ಗೆ ನಮ್ಮ ಮನೆ ಹತ್ರ ಅವರೆಕಾಯಿ ಮತ್ತು ಟೊಮೊಟೊ ಹಣ್ಣು ತೊಗೊಂಬಂದಿದ್ರು. ನಾನು ಟೊಮೊಟೊ ಮತ್ತು ಅವರೆಕಾಯಿನ ತೊಗೊಂಡಿದ್ದೆ. ಟೊಮೊಟೊ ಖಾಲಿ ಆಗಿತ್ತು, ಹಾಗಾಗಿ ಇವಾಗ ಸುಲಿತಾ ಇದ್ದೀನಿ. ನಾಳೆಗೆ ಏನಾದರೂ ಮಾಡೋಕ್ಕಾಗುತ್ತೆ, ಸಾಂಬಾರು ಮತ್ತು ತಿಂಡಿ. ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಸುಲಿದಿಟ್ಕೊತಿದ್ದೀನಿ. ಸುಲಿದ್ರೆ ಮಾಡ್ಬೋದಲ್ವ, ಬೆಳಗ್ಗೆ ಎದ್ದ ತಕ್ಷಣ ಸುಲ್ಕೊಂಡು ಕೂತ್ಕೊಳಕ್ಕಾಗಲ್ಲ. ನಾನು ಅವರೆಕಾಯಿ ಅದಕ್ಕೆ ಅರ್ಧ ತಗೊಳಲ್ಲ, ಯಾರು ಸುಲಿತಾರೆ ಯಾರು ಮಾಡ್ತಾರೆ ಅಂತೇಳಿ. ಯಾರಾದರೂ ಸುಲ್ಕೊಳ್ಳೋರು ಇದ್ದರೆ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಬಂದರೆ ಸುಲ್ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ಇವಾಗ ಇನ್ನೇನು ಮಾಡೋಣ, ನಾನು ಸುಮ್ಮನೆ ಫ್ರೀ ಇದ್ದೀನಲ್ಲ ಅಂತ ಸುಲಿತಾ ಇದ್ದೀನಿ. 1 kg ಅಷ್ಟೇ ತಗೊಂಡಿರೋದು, ಸುಲಿತೀನಿ. ಸುಲಿದ್ಬಿಟ್ಟು ಸಿಗ್ತೀನಿ ಆಯಿತಾ. ಎಷ್ಟಾಗಿದೆ 1 kg ಅವರೆಕಾಯಿಗೆ? ಜಾಸ್ತಿನೇ ಸಿಕ್ಕಿದೆ, ಪರವಾಗಿಲ್ಲ. ಅಂಕಲ್ ಹತ್ರ ತೊಗೋಬೋದು, ತುಂಬಾ ಜಾಸ್ತಿ ಇದ್ದಾವೆ. ಅಲ್ಲಿ ಕೆಳಗಡೆ ಮನೆ ಆಂಟಿ ಬಟ್ಟೆ ಒಗ್ಯಕ್ಕೆ ಬಂದಿದ್ದಾರೆ. ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತೀನಿ. ಕರೆದ್ರು ಆಗಲೇ, ಬಾಗಿಲು ಓಪನ್ ಮಾಡಿದ್ನಲ್ಲ, ಹಂಗಾಗಿ ಇದೆಯಾ ಅಂತ. ಇವಾಗ ಹೋಗಿ ಅವ್ರನ್ನ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಅಲ್ಲೇ ವಾಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬರ್ತೀನಿ. ಮನೆ ಒಳಗೆ ಇರೋಕ್ಕಂತೂ ನನಗೆ ತುಂಬ ಬೇಜಾರು, ಹಂಗಾಗಿ ಸರಿ ಗಾಯ್ಸ್. ಇವಾಗ ಸಮಯ ಆಗಿದೆ 5:15. ನಮ್ಮ ಮನೆ ಕೆಳಗಡೆ ಆಂಟಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಆಷಾಢ ಶುಕ್ರವಾರ ಅಲ್ವಾ, ನಾನು ಬೆಳಗ್ಗೆನೇ ಹೋಗೋಣ, ಇಲ್ಲೇ ನಮ್ಮ ಮನೆ ಹತ್ರ ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಕೆಲಸ ಮುಗ್ದಿದ್ದೇ ಲೇಟ್ ಆಯ್ತಲ್ವ ಬೆಳಗ್ಗೆ. ವಾಶ್ರೂಮೆಲ್ಲ ತೊಳ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬರ್ತೀವಿ. ನಮ್ಮ ಮನೆಯವ್ರ ಪೂಜೆನೂ ಮಾಡೋಗಿರಲಿಲ್ಲ, ನಾನೇ ಮಾಡಿದ್ನಲ್ಲ, ಹಂಗೆ ಟೈಮ್ ಆಯಿತು. ಹಂಗಾಗಿ ಹೋಗೋಕ್ಕಾಗಲಿಲ್ಲ ಆಂಟಿ ಅಂತ ಅವ್ರ ಜೊತೆ ಮಾತಾಡುವಾಗ ಹಂಗೆ ಅಂತಿದ್ದೆ. ಇಲ್ಲೇ ನಮ್ಮ ಮನೆ ಹತ್ರ ಇನ್ನೂ ಒಂದು ದೇವಸ್ಥಾನ ಇದೆ, ಕೊಲ್ಲಾಪುರದಮ್ಮ ಅಂತ, ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದರು. ಹಂಗಾಗಿ ಹೋಗ್ತಾ ಇದ್ದೀನಿ. ಇವಾಗ ರೆಡಿ ಆಗಬೇಕು, ಸೀರೆ ಎಲ್ಲ ತೆಗ್ದಿಟ್ಟಿದ್ದೀನಿ, ಸೀರೆ ಉಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ದೀಪ ಹಚ್ಚಿದ್ದಾಯಿತು. ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ರೆಡಿ ಆದಮೇಲೆ ಸಿಗ್ತೀನಿ. ಫೈನಲಿ ಸೀರೆ ಉಟ್ಕೊಂಡು ರೆಡಿ ಆದೆ. ಆಂಟಿನೂ ರೆಡಿ ಆಗಿದ್ದಾರೆ ಅಂತ ಕೆಳಗೆ ಕಾಲ್ ಮಾಡಿದರು. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಎಷ್ಟು ಚೆನ್ನಾಗೈತೆ ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ. ದೇವಸ್ಥಾನವೂ ಬಂದಿದೆ, ಈ ಥರ ದೀಪನೂ ಎಲ್ಲ ಹಚ್ತಾರೆ. ಪ್ರದಕ್ಷಿಣೆ ಹಾಕೊಂಡು ಬರೋಣ ಬನ್ನಿ. ಏನಿಲ್ಲ ಬರ್ರಿ ಅಂತ ತೊಳ್ಕೊಂಡೆ ಬಂದು. ಇವಾಗ ಜಾತ್ರೆ ಇದೆ ನೋಡ್ಬೋದು. ನಾವು ಹೋದ ವರ್ಷ ಬಂದಿದ್ವಿ ಈ ಜಾತ್ರೆಗೆ. ಸಮಯ ಇವಾಗ 7:15 ಆಗಿದೆ. ಬಂದ್ವಿ ದೇವಸ್ಥಾನದಿಂದ. ಪ್ರಸಾದ ಎಲ್ಲ ಕೊಟ್ಟಿದ್ರು, ತಿಂದ್ಕೊಂಡು ಒಂದು ಸ್ವಲ್ಪ ಅಲ್ಲೇ ತಿಂದು ಸ್ವಲ್ಪ ತೊಗೊಂಡು ಬಂದ್ವಿ. ಅದನ್ನೇ ಜಾತ್ರೆ ಶುರುವಾಗುತ್ತೆ 3ನೇ ತಾರೀಕಿಂದ. ಪಾಂಪ್ಲೆಟ್ಟು ಕೊಟ್ಟಿದ್ದಾರೆ, ತೋರಿಸ್ತೀನಿ ತಡೀರಿ ಒಂದು ನಿಮಿಷ. ನೋಡ್ತಾ ಇರ್ಬೋದು. ನೀವು ಯಾರೆಲ್ಲ ತುಮಕೂರಿನವರಾಗಿದ್ದರೆ ಈ ಜಾತ್ರೆನ ಅಟೆಂಡ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ದಿನಾನೂ ಒಂದೊಂಥರ ಅಲಂಕಾರ ಎಲ್ಲ ಮಾಡ್ತಾರೆ. ಇಷ್ಟ ಇರೋರು ಹೋಗ್ಬೋದು. ಒಂಥರ ತುಂಬ ಜೋರಾಗಿ ಮಾಡ್ತಾರೆ. ಆ ರೋಡೇ ಎಲ್ಲ ಕ್ಲೋಸ್ ಆಗಿ ಮಾಡಿರುತ್ತೆ ಅವತ್ತು. ಚೆನ್ನಾಗಿರುತ್ತೆ ಜಾತ್ರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ನ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ.